ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಾಮಿ ಯೂನಿವರ್ಸಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಲ್ರೆಡಿ ನಾವು ದಶಮಾಂಶಗಳ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ಹಿಂದಿನ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ನಾವು ದಶಮಾಂಶಗಳ ಗುಣಾಕಾರದ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಈ ಪಾರ್ಟ್ 2 ಕ್ಲಾಸಲ್ಲಿ ನಾವು ದಶಮಾಂಶಗಳ ಭಾಗಾಕಾರ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ನಾವು ದಶಮಾಂಶಗಳ ಸಂಖ್ಯೆಗಳನ್ನು ಭಾಗಾಕಾರ ಮಾಡಬೇಕು ಅನ್ನೋದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನು 3 ಟೈಪ್ಸ್ ಇರುತ್ತೆ ಪ್ರಾಬ್ಲಮ್ಸ್. ಯಾವ ರೀತಿ ನೋಡಿ, ಫಾರ್ ಎಕ್ಸಾಂಪಲ್ ಇದು ಒಂದು, ಇದು ಒಂದು, ನಂತರ ಈ ರೀತಿಯಾಗಿ ದಶಮಾಂಶಗಳಲ್ಲಿ ಈಗ ನೋಡಿ, ಇದರಲ್ಲಿ ಅಂಶದಲ್ಲಿ ಏನು ಒಂದೇ ದಶಮಾಂಶ ಕೊಟ್ಟಿದ್ದಾರೆ, ಛೇದದಲ್ಲಿ ಯಾವುದೇ ಒಂದು ದಶಮಾಂಶ ಇಲ್ಲ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಕೂಡ ಒಂದು ದಶಮಾಂಶ ಇದೆ, ಅಂಶದಲ್ಲಿ ಕೂಡ ಒಂದು ದಶಮಾಂಶ, ಛೇದದಲ್ಲಿ ಕೂಡ ಒಂದು ದಶಮಾಂಶ ಇದೆ. ನಂತರ ಮೂರನೇ ಪ್ರಶ್ನೆಯಲ್ಲಿ ಅಂಶದಲ್ಲಿ ಕೂಡ ಒಂದು, ಛೇದದಲ್ಲಿ ಕೂಡ ಒಂದು. ಇನ್ನೊಂದು ಗಮನಿಸಬೇಕು ನೀವು, ಇಲ್ಲಿ ನೋಡಿ ಇದರಲ್ಲಿ ಒಂದೇ ಇದೆ, ಅಂಶದಲ್ಲಿ ಛೇದದಲ್ಲಿ ಯಾವುದೇ ದಶಮಾಂಶ ಇಲ್ಲ. ಆದರೆ ಇದರಲ್ಲಿ ಒಂದು ಅಂಕಿ ನಂತರ ಅಥವಾ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ ಕೊಟ್ಟಿದ್ದಾರೆ. ಅಂದರೆ ಈಕ್ವಲ್ ಸಮಾಂತರವಾದ ಒಂದು ಅಂಕಿಯ ನಂತರ ದಶಮಾಂಶ ಇದೆ. ಇದರಲ್ಲಿ ಅಂಶದಲ್ಲಿ ಎರಡು ಅಂಕಿಯ ಹಿಂದೆ ಒಂದು ದಶಮಾಂಶ ಕೊಟ್ಟಿದ್ದಾರೆ, ಆದರೆ ಛೇದದಲ್ಲಿ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶವನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಯಾವ ರೀತಿಯಾಗಿ ನಾವು ಈ ರೀತಿಯ ಸಂಖ್ಯೆಗಳಿಗೆ ಭಾಗಾಕಾರ ಮಾಡ್ತೀವಿ ಅನ್ನೋದು. ಅಂದರೆ ಯಾವುದು ಛೇದದಲ್ಲಿ ಏನಿರುತ್ತೆ ಆ ಸಂಖ್ಯೆಯಿಂದ ಅಂಶಕ್ಕೆ ನಾವು ಭಾಗಿಸಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಕೊಟ್ಟಿರ್ತಾರೆ ಅಂಶ ಛೇದ. ಅಂದರೆ ಛೇದದಲ್ಲಿ ಏನಿರುತ್ತೆ ಅಲ್ಲ, ಅದೇ ಸಂಖ್ಯೆ ಅದೇ ಅಂಕಿಯಿಂದ ನಾವು ಅಂಶದಲ್ಲಿ ಯಾವುದು ಅಂಕಿ ಇದೆ ಅದನ್ನು ನಾವು ಭಾಗಾಕಾರ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ 2ರಿಂದ 4 ಭಾಗಿಸಬೇಕು ಈ ರೀತಿ. ಸೊ ಛೇದದಲ್ಲಿ ಏನು ಅಂಕಿ ಇದೆಯಲ್ಲ ಅಥವಾ ಏನು ಸಂಖ್ಯೆ ಇದೆಯಲ್ಲ ಅದರಿಂದ ಅಂಶದಲ್ಲಿ ಯಾವ ಅಂಕಿ ಅಥವಾ ಯಾವ ಒಂದು ಸಂಖ್ಯೆ ಇದೆ ಅದನ್ನು ನಾವು ಭಾಗಿಸಬೇಕು. ಸೊ ಯಾವ ರೀತಿ ನೋಡಿ, ಈಗ ಇದರಲ್ಲಿ ತುಂಬ ಸರಳವಾಗಿ ಮತ್ತು ತುಂಬ ಈಸಿ ಮೆಥಡ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಏನು ಗಮನಿಸಿ, ಇಲ್ಲಿ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶವನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕಂದ್ರೆ ಫಸ್ಟ್ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ದಶಮಾಂಶ ತೆಗೆದು ಹಾಕಿ 12 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಈಗ ಕೆಳಗೇನು ಮಾಡಬೇಕಂದ್ರೆ ಈ 2 ಇದೆಯಲ್ಲ, ಆ 2 ಬರ್ಕೊಳ್ಳಿ. ಈಗ ಏನು ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ ಇದೆ, ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಛೇದದಲ್ಲಿ ಎಷ್ಟು ಅಂಕಿಯ ಹಿಂದೆ ಒಂದು ದಶಮಾಂಶ ಇದೆ ಅಂದರೆ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ, ಅಂದರೆ 1 0 ಇಲ್ಲಿ ಬರ್ಕೊಳ್ಬೇಕು. ಈಗ ಇದನ್ನು ನಾವು ಏನು ಮಾಡಬೇಕು, ಭಾಗಿಸ್ರಿ 20ರಿಂದ 12ಕ್ಕೆ. ಈ 20ರ ಮಗ್ಗಿಯಲ್ಲಿ 12 ಅಂತೂ ಬರಲ್ಲ. ಸೊ ನಾವೇನು ಮಾಡ್ತೀವಿ, 0 ತಗೊಂಡು ಇಲ್ಲಿ ಪಾಯಿಂಟ್ ತಗೋತೀವಿ, ಇಲ್ಲಿ 0 ತಗೋತೀವಿ ಈ ರೀತಿ. ಈಗ 20ರ ಮಗ್ಗಿಯಲ್ಲಿ 120 ಬರುತ್ತಲ್ಲ, 26ಲೆ 120, ಶೇಷ ಏನು ಬಂತು 0. ಸೊ ಆನ್ಸರ್ ಏನು ಬಂತು 0.6. ಓಕೆನಾ? ಈಗ ಅದೇ ರೀತಿ ಈಗ ನೋಡಿ, ಇದರಲ್ಲಿ ಛೇದದಲ್ಲಿ ಅಂಶದಲ್ಲಿ ಕೂಡ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ ಇದೆ, ಛೇದದಲ್ಲಿ ಕೂಡ ಒಂದು ಅಂಕಿಯ ಹಿಂದೆ ಒಂದು ದಶಮಾಂಶ, ಅಂದರೆ ಸಮಾಂತರವಾದ ಒಂದು ಅಂಕಿಯ ನಂತರ ದಶಮಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕಂದ್ರೆ ಡೈರೆಕ್ಟ್ ಆಗಿ ನಾವು ಈ ದಶಮಾಂಶವನ್ನು ಕಟ್ ಮಾಡ್ಕೋಬಹುದು, ಯಾಕಂದರೆ ಸಮಾಂತರವಾದ ಒಂದು ಅಂಕಿಯ ನಂತರ ದಶಮಾಂಶವನ್ನು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಏನು ಬರ್ಕೋಬೇಕು, 12 ಕೆಳಗಡೆ 2, ಅಂದರೆ ಏನಾಗುತ್ತೆ 2 1ಲೆ 2 6ಲೆ, ಅಂದರೆ ಆನ್ಸರ್ ಏನು ಬರುತ್ತೆ 6. ಓಕೆ, ಈಗ ಇದರಲ್ಲಿ ನೋಡಿ ಏನು, ಇಲ್ಲಿ
ಅಂಶದಲ್ಲಿ 2 ಅಂಕಿಯ ನಂತರ ದಶಮಾಂಶ ಕೊಟ್ಟಿದ್ದಾರೆ, ಛೇದದಲ್ಲಿ 1 ಅಂಕಿಯ ನಂತರ 1 ಅಂಕಿಯ ಹಿಂದೆ ಒಂದು ದಶಮಾಂಶ ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ಒಂದೇ ಸಂಖ್ಯೆಯಲ್ಲಿ ದಶಮಾಂಶ ಇಲ್ಲ ಅಥವಾ ಸಮಾಂತರ ಅಂಕಿಯ ನಂತರ ದಶಮಾಂಶ ಇಲ್ಲ. ಅಂದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಈಗ ನೋಡಿ ಎಷ್ಟು ಅಂಶದಲ್ಲಿ 2 ಅಂಕಿಯ ನಂತರ ದಶಮಾಂಶ ಇದೆ. ಫಸ್ಟ್ ಏನು ಮಾಡ್ಕೊಳ್ಳಿ, ಆಸ್ ಇಟ್ ಈಸ್ ಬರ್ಕೊಳ್ಳಿ, ದಶಮಾಂಶನ ತೆಗೆದು ಹಾಕಿ 124 ಆಗುತ್ತೆ. ಓಕೆ, ಈಗ ಛೇದದಲ್ಲಿ ಇದಕ್ಕೆ ನಾವು ಸಮ ಮಾಡಬೇಕಂದ್ರೆ ಇಲ್ಲಿ ಎಷ್ಟು ಸೊನ್ನೆ ತಗೊಂಡ್ರೆ ಮೇಲಿನ ಒಂದು ದಶಮಾಂಶಕ್ಕೆ ಸಮವಾಗುತ್ತೆ. ಅಂದರೆ 2 ಅಂಕಿಯ ನಂತರದ ದಶಮಾಂಶ ಇದೆಯಲ್ಲ, ಇದಕ್ಕೆ ಸಮ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಒಂದು ಸೊನ್ನೆ ತಗೊಳ್ತೀವಿ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಕೂಡ 2 ಅಂಕಿಯ ನಂತರ ಒಂದು ದಶಮಾಂಶ ಇದೆ, ಇಲ್ಲಿ ಕೂಡ 2 ಅಂಕಿಯ ನಂತರ ದಶಮಾಂಶ ಇದೆ. ಅಂದರೆ ನಾವು ದಶಮಾಂಶನ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ಕೋಬಹುದು. ಲಾಸ್ಟಿಗೆ ಏನು ಬರುತ್ತೆ, ಕೆಳಗೆ 20 ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತಾ ಇದ್ದೀನಿ. ಏನು ಇದಕ್ಕೆ ನಾವು ಈಕ್ವಲ್ ಮಾಡ್ತಾ ಇದ್ದೀವಿ. ಏನಿತ್ತು, ಒಂದೇ ಅಂಕಿಯ ಹಿಂದೆ ಒಂದು ದಶಮಾಂಶ ಇತ್ತು. ಅಂದರೆ ಇಲ್ಲಿ ಏನಿದೆ, 2 ಅಂಕಿಯ ಹಿಂದೆ ಒಂದು ದಶಮಾಂಶನ ಕೊಟ್ಟಿದ್ದಾರೆ. ಅದಕ್ಕೆ ಸಮ ಮಾಡಬೇಕಂದ್ರೆ ನಾವು 0ನ ಆ್ಯಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದೇ ರೀತಿ 3 ಅಂಕಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈ ರೀತಿ ಅವಾಗ ಏನು ಮಾಡ್ತೀವಿ ನಾವು, ಇದಕ್ಕೆ ಈಕ್ವಲ್ ಮಾಡಬೇಕಂದ್ರೆ ಏನು ಮಾಡಬೇಕು, 3 ಅಂಕಿ ಇದ್ದಾವೆ, ಇಲ್ಲಿ 1 ಅಂಕಿಯ ನಂತರ ದಶಮಾಂಶ ಇದೆ. ಅಂದರೆ ಎಷ್ಟು ಸೊನ್ನೆ ತಗೊಳ್ಬೇಕು, 1 2, ಟೋಟಲ್ ಎಷ್ಟಾಯಿತು ಈಗ, 1 2, 3 ಅಂಕಿಯ ಹಿಂದೆ ಒಂದು ದಶಮಾಂಶ ಆಯಿತು. ಅಂದರೆ ಸಮ ಆಯ್ತಲ್ಲ. ಈಗ ಪಾಯಿಂಟ್ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆನಾ. ಸೊ ಈಗ ಡಿವೈಡ್ ಮಾಡಿ 20ರಿಂದ 124ಕ್ಕೆ. ಸೊ 20ರ ಮಗ್ಗಿಯಲ್ಲಿ 12 ಅಂತೂ ಬರಲ್ಲ, ಅಂದರೆ 120 ಬರುತ್ತೆ. 26 120 ಮೈನಸ್ ಮಾಡಿದರೆ 4 0 0. ಈಗ ಪಾಯಿಂಟ್ ತಗೊಳ್ಳಿ, ಇಲ್ಲಿ 0 ತಗೊಳ್ಳಿ, 40 ಆಗುತ್ತೆ. 22 40. ಆನ್ಸರ್ ಏನು ಬಂತು, 6.2. ಚೆಕ್ ಮಾಡ್ಕೋಬಹುದು. ಓಕೆನಾ. ಸೊ ಈ ರೀತಿಯಾಗಿ ದಶಮಾಂಶಗಳ ಸಂಖ್ಯೆಗಳಿಗೆ ನಾವು ಭಾಗಾಕಾರ ಮಾಡುವುದು ಏನು ಡಿಫಿಕಲ್ಟೀಸ್ ಇಲ್ಲ. ಅಂದರೆ ಒಂದೇನು ಈ ರೀತಿಯಾಗಿ ಕೊಟ್ಟಿದಾಗ ಎಷ್ಟು ದಶಮಾಂಶಗಳ ಹಿಂದೆ ಎಷ್ಟು ಅಂಕಿಗಳ ಹಿಂದೆ ಒಂದು ದಶಮಾಂಶ ಇದೆ ಅಂತ ನೋಡಬೇಕು ನಾವು. ಅಷ್ಟೇ ಸೊನ್ನೆಯನ್ನು ಕೆಳಗಿನ ಒಂದು ಛೇದದಲ್ಲಿ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇದೇ ಸಂಖ್ಯೆಯನ್ನು ಉಲ್ಟಾ ಕೊಟ್ಟಿದ್ದಾಗ, ಈಗೇನು 2 ಮೇಲ್ಗಡೆ ಕೆಳಗಡೆ 1.21 ಕೊಟ್ಟಿದ್ದಾರೆ. ಇದಕ್ಕೆ ಹೆಂಗೆ ಮಾಡ್ತೀರಾ, ಅದೇ ಸೇಮ್ ರೂಲ್. ಏನು, ಇಲ್ಲಿ ಎಷ್ಟು 1 ಅಂಕಿಯ ಹಿಂದೆ ಒಂದು ದಶಮಾಂಶವನ್ನು ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ನಾವು ಏನು ಮಾಡಬೇಕು, ಡೈರೆಕ್ಟಾಗಿ 1 ಅಂಕಿಯ ಹಿಂದೆ ದಶಮಾಂಶ ಇದೆ ಅಂದರೆ 1 0 ತಗೊಳ್ಬೇಕು. ಅವಾಗ ಏನಾಗುತ್ತೆ, ಇದು 20/12. ಈಗ ಛೇದ ಹೊಡೀರಿ. 12 1 ಎಷ್ಟು ಉಳಿತು, 8 ಉಳಿತು. 0.80 ಆಯಿತು. 12 ಎಷ್ಟು, 80 ಬರುತ್ತೇನಾ, 78 ಬರುತ್ತೇನಾ. ಓಕೆನಾ. 12 72, ಇನ್ನು 8 ಅಂದರೆ 6 ಬರುತ್ತೆ. ಓಕೆ, 1.666 ಬರುತ್ತೆ. ಈ ರೀತಿಯಾಗಿ ಕೊಟ್ಟಿದಾಗ ಯಾವುದಾದ್ರೂ ಒಂದೇ ಒಂದು ಅಂಶ ಇಲ್ಲ ಛೇದದಲ್ಲಿ ದಶಮಾಂಶವನ್ನು ಕೊಟ್ಟಿದಾಗ ಆ ಸಂಖ್ಯೆಯನ್ನು ನೋಡಬೇಕು ನಾವು. ಈಗ ನೋಡಿ, ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಏನು ಮಾಡ್ತೀವಿ ನಾವು, ಎಷ್ಟು ಅಂಕಿಯ ನಂತರ ದಶಮಾಂಶ ಇದೆ ಅಷ್ಟು ಸೊನ್ನೆಯನ್ನು ಕೆಳಗೆ ಛೇದ ಏನಿದೆಯಲ್ಲ ಅದರ ಮುಂದ್ಗಡೆ ಹಾಕ್ಕೊಳ್ಬೇಕು. ಬರ್ಕೊಳ್ಳಿ, 124. ಎಷ್ಟು ಅಂಕಿಯ ಹಿಂದೆ ಒಂದು ದಶಮಾಂಶ ಇದೆ, 2 ಅಂಕಿ. ಅಂದರೆ ಇದು 2 ಬರ್ಕೋಬೇಕು. 2 ಅಂಕಿಯ ಹಿಂದೆ ದಶಮಾಂಶ ಇದೆ ಅಂದರೆ 2 0 ತಗೊಳ್ಬೇಕು. ಈ ರೀತಿ ಅದೇ ಈ ರೀತಿಯಾಗಿ ಕೊಟ್ಟಿದಾಗ 1.24 ಕೆಳಗೆ ಛೇದದಲ್ಲಿ ಕೊಟ್ಟಿದಾಗ ಅದೇ ಸೇಮ್ ರೂಲ್. ಎಷ್ಟು ಅಂಕಿಯ ಹಿಂದೆ ದಶಮಾಂಶ ಇದೆ ಅಷ್ಟು 0
ಈ ಅಂಕೆ ಹಿಂದೆ ತಗೊಳ್ಬೇಕು, ಈ ಅಂಕೆ ಮುಂದೆ ತಗೊಳ್ಬೇಕು. ಇದನ್ನು ನಾವು ಡೈರೆಕ್ಟಾಗಿ 124 ಬರ್ಕೋಬೇಕು. ಈ ರೀತಿ ಇದು ಒಂದಾಯಿತು. ಇನ್ನೊಂದು ಸಮಾಂತರ ಸಂಖ್ಯೆಯ ಹಿಂದೆ ದಶಮಾಂಶ ಇದ್ದಾಗ, ಅಂದರೆ ಈಕ್ವಲ್ ಆಗಿ ಆ ಸಂಖ್ಯೆಯ ಹಿಂದೆ ದಶಮಾಂಶಗಳು ಇದ್ದಾಗ, ಈಗ ಈ ರೀತಿಯಾಗಿ ಈಗ ನೋಡಿ, ಇದರಲ್ಲಿ ಕೂಡ ಒಂದು ಅಂಕೆ ಹಿಂದೆ ದಶಮಾಂಶ ಇದೆ, ಇದರಲ್ಲಿ ಕೂಡ ಒಂದು ಅಂಕೆ ಹಿಂದೆ ದಶಮಾಂಶ ಇದೆ. ಅಂದರೆ ಏನು ಮಾಡಬೇಕು, ಡೈರೆಕ್ಟ್ ಆಗಿ ದಶಮಾಂಶವನ್ನು ಕಟ್ ಮಾಡಿಕೊಂಡು ನಂಬರ್ ಏನಿದೆ ಆ ನಂಬರ್ ಡೈರೆಕ್ಟ್ ಬರ್ಕೊಳ್ಬೇಕು, ಈ ರೀತಿ. ಓಕೆನಾ? ಅಂದರೆ ಸಮಾಂತರ, ಯಾವುದೇ ಸಮಾಂತರ ಅಂಕೆ ಆಗಿರಲಿ. ಈಗ ಫಾರ್ ಎಕ್ಸಾಂಪಲ್ 1 2 4 ಡಿವೈಡೆಡ್ ಬೈ 0.2 0.2 ಈ ರೀತಿ 0.02. ಈಗ ನೋಡಿ, ಇದರಲ್ಲಿ ಕೂಡ 2 ಅಂಕೆ ಹಿಂದೆ ಒಂದು ದಶಮಾಂಶ ಇದೆ, ಇದರಲ್ಲಿ ಕೂಡ 2 ಅಂಕೆ ಹಿಂದೆ ಒಂದು ದಶಮಾಂಶ ಇದೆ. ಅಂದರೆ ಏನು ಮಾಡ್ಕೋಬಹುದು ನಾವು, ಈ ದಶಮಾಂಶ ಕ್ಯಾನ್ಸಲ್ ಮಾಡಿಕೊಂಡು 124 ಡಿವೈಡೆಡ್ ಬೈ 2 ಇದನ್ನು 2ರಿಂದ ಭಾಗಿಸಿಬಿಡಬೇಕು. ಇದು ಸೆಕೆಂಡ್ ಒನ್. ಅಂದರೆ ಸಮಾಂತರ ಅಂಕಿಗಳ ನಂತರ ದಶಮಾಂಶ ಇದ್ದರೆ ಆ ದಶಮಾಂಶವನ್ನು ನಾವು ತೆಗೆದು ಹಾಕ್ಕೊಂಡು ಡೈರೆಕ್ಟ್ ಯಾವ ನಂಬರ್ ಏನು ಸಂಖ್ಯೆ ಏನಿದೆ ಅಲ್ಲ ಅದೇ ಸಂಖ್ಯೆಯನ್ನು ಡಿಟ್ ಟು ಡಿಟ್ ಬರಬೇಕು. ಬರೆದು ನಂತರ ಕೆಳಗೇನು ಛೇದದಲ್ಲಿ ಏನಿದೆ ಅಲ್ಲ ಅದರಿಂದ ಡಿವೈಡ್ ಮಾಡ್ಕೋಬೇಕು. ಇದು ಎರಡನೇದು. ಮೂರನೇದೇನೆಂದರೆ, ಯಾವುದಾದ್ರೂ ಒಂದು ಅಂಕಿ ಒಂದರಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಇನ್ನೊಂದು ಈ ರೀತಿ ಕೊಟ್ಟಿದ್ದಾರೆ. ಈಗ ನೋಡಿ, ಅಂಶದಲ್ಲಿ 3 ಅಂಕೆ ಹಿಂದೆ ಒಂದು ದಶಮಾಂಶವನ್ನು ಕೊಟ್ಟಿದ್ದಾರೆ, ಆದರೆ ಛೇದದಲ್ಲಿ 2 ಅಂಕೆ ಹಿಂದೆ ದಶಮಾಂಶ ಇದೆ. ಅದಕ್ಕೆ ನಾವು ಈಕ್ವಲ್ ಮಾಡಬೇಕಂದ್ರೆ ಯಾವುದರಲ್ಲಿ ಒಂದು ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಥವಾ ಯಾವುದೋ ಒಂದು ಸಂಖ್ಯೆಯನ್ನು ನಾವು ಒಂದು 0ಯನ್ನು ಆ್ಯಡ್ ಮಾಡಿದರೆ ಅದೇ ಸಂಖ್ಯೆಗೆ ಈಕ್ವಲ್ ಆಗುತ್ತೆ. ಈಗ ನೋಡಿ, ಇದರಲ್ಲಿ 3 ಇದೆ, ಇದರಲ್ಲಿ 2 ಇದೆ, ಅಂದರೆ ಇದರಲ್ಲಿ ಒಂದು ಸಂಖ್ಯೆ ಕಡಿಮೆ ಇದೆ. ಅಂದರೆ ಏನು ಮಾಡಬೇಕು, ಒಂದು ಸಂಖ್ಯೆಯನ್ನು ಅಥವಾ ಯಾವುದೇ ಒಂದು ಸಂಖ್ಯೆಯನ್ನು ಇದರಲ್ಲಿ ಆ್ಯಡ್ ಮಾಡಿದರೆ ಆವಾಗ ಏನಾಗುತ್ತೆ, 2 ಕಡೆ ಈಕ್ವಲ್ ಆಗುತ್ತೆ. ಅದು ಯಾವ ಸಂಖ್ಯೆ ಅಂದರೆ 0, ಕಂಪಲ್ಸರಿ 0ನೇ ಆ್ಯಡ್ ಮಾಡ್ಕೋಬೇಕು. ಈಗ ಇಲ್ಲಿ 0 ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಕೂಡ 3 ಅಂಕೆ ನಂತರ ದಶಮಾಂಶ, ಇಲ್ಲಿ ಕೂಡ 3 ಅಂಕೆ ನಂತರ ದಶಮಾಂಶ. ಈಗ ಡೈರೆಕ್ಟಾಗಿ ನಾವು ಯಾವ ರೀತಿ ಬರ್ಕೋಬೇಕು, 1468 ಡಿವೈಡೆಡ್ ಬೈ 200 ದಶಮಾಂಶವನ್ನು ತೆಗೆದು ಹಾಕಬೇಕು ಇಲ್ಲಿ, ಈ ರೀತಿ. ಓಕೆನಾ? ಸೊ ನೋಡಿ, ಇಷ್ಟೇ, ಏನು ಡಿಫಿಕಲ್ಟೀಸ್ ಇಲ್ಲ ಇದರಲ್ಲಿ. ಈ 3 ಪಾಯಿಂಟ್ ನೆನಪಿಟ್ಕೋಬೇಕು. ಏನು, ಒಂದು, ಈ ರೀತಿಯಾಗಿ ಒಂದೇ ಸಂಖ್ಯೆಯಲ್ಲಿ ದಶಮಾಂಶನ ಕೊಟ್ಟಿದಾಗ ನಾವು ಏನು ಮಾಡಬೇಕು, ಆ ಎರಡನ್ನು ಎಷ್ಟು ಸಂಖ್ಯೆ ನಂತರ ದಶಮಾಂಶ ಇದೆ ಅಷ್ಟೇ 0ಯನ್ನು ನಾವು ಅಂಶದಲ್ಲಿ ಇಲ್ಲ ಅಂದರೆ ಛೇದದಲ್ಲಿ ತಗೊಳ್ಬೇಕು. ಒಂದು. ಇನ್ನೊಂದು, ಸಮಾಂತರವಾದ ಅಂಕಿಯ ನಂತರ ಅಥವಾ ಹಿಂದೆ ದಶಮಾಂಶ ಇದ್ದರೆ ಡೈರೆಕ್ಟಾಗಿ ನಾವು ಆ ದಶಮಾಂಶವನ್ನು ಕಟ್ ಮಾಡಿ ಯಾವ ಸಂಖ್ಯೆ ಇರುತ್ತೆ ಆ್ಯಸ್ ಇಟ್ ಈಸ್ ಬರ್ಕೊಂಡು ಅದಕ್ಕೆ ಭಾಗಿಸಬೇಕು. ಇನ್ನೊಂದು, ಈ ರೀತಿಯಾಗಿ ಬೇರೆ ಬೇರೆ ಅಂಕಿಯ ಹಿಂದೆ ಒಂದು ದಶಮಾಂಶ ಇದ್ದರೆ ಅದಕ್ಕೂ ನಾವು ಏನು ಮಾಡಬೇಕು, ಸಮಾಂತರವಾಗಿ ಮಾಡ್ಕೋಬೇಕು, ನಂತರ ಅದನ್ನು ಭಾಗಿಸಬೇಕು. ಈ 3 ರೂಲ್ ಕಂಪಲ್ಸರಿ ಗೊತ್ತಿರಬೇಕು. ಓಕೆನಾ? ಸೊ ಇದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಏನು ಡಿಫಿಕಲ್ಟೀಸ್ ಇಲ್ಲ ಇದರಲ್ಲಿ.
ಇಷ್ಟೇ, ಇದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ. ಇದು ಏನು ದಶಮಾಂಶಗಳ ಭಾಗಾಕಾರ. ಸೊ ನೀವಿನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.